ಎಲ್ರಿಗೂ ನಮಸ್ಕಾರ. ಎಲ್ರದ್ದು ಊಟ ಆಯಿತಾ, ತಿಂಡಿ ಆಯಿತಾ, ಕಾಫಿ ಆಯಿತಾ, ಏನು ತಿಂದ್ರಿ, ಏನು ಕುಡಿದ್ರಿ ಒಂದು ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಂಗೆ ಕೆಳಗಡೆ ಇರೋ ಗಂಟೆನ ಬಗ್ ನೋಡ್ರೆ ಸಾಕು, ಅಲ್ಲೇ ಒಂದು ಗಂಟೆ ಇರುತ್ತೆ, ಬೆಲ್ ಬಟನ್ನ ಅಲ್ಲಾಡಿಸ್ಬಿಡಿ. ಮತ್ತು ಎಲ್ಲರೂ ಹೇಗಿದ್ರಪ್ಪ? ಇವತ್ತು ಬಂದೀನಿ ಯಾವುದೋ ಒಂದು ಗ್ಯಾಂಗ್ ಜೊತೆ, ಯಾವುದೋ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. 4 ಜನ ನೋಡಿದೆ, ಬಂದರು. ಏನು ಮಾಡ್ತೀರಾ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರ ಮುಂಡೆ ಮಕ್ಕಳು ಒಂದು ಗೊತ್ತಿಲ್ಲ. ಸ್ವಲ್ಪ ವಿಡಿಯೋ ಒಂದೊಂದು ದಿನ ಬರೋದು ಲೇಟ್ ಆಗುತ್ತೆ, ಆದರೂ ನಾನು ಡೈಲಿ ವಿಡಿಯೋ ಹಾಕ್ತೀನಿ. ಏನು ಮಾಡ್ತೀರಾ, ಮಾಡಲೇಬೇಕು. ಒಂದು ಸತಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಬನ್ನಿ, ಗ್ಯಾಂಗ್ನ ಕೆಳಗಡೆ ಇಳಿಸ್ಕೊಂಡು ವ್ಯವಹಾರ ಮಾಡೋಣ. ಎಲ್ಲರೂ ಇಳ್ದ ಹೆಂಗೆ ಹಾಕೊಂಡ ಗೋಡೆಯ ಸಾಯ್ತ ನೀನು. ನನ್ನ ಕೈಲಿ ಅವ್ನು ಸಾಯೋದು ಬರ್ದಿತ್ತು ನನ್ನ ಕೈಲಿ ಅವ್ನು ಸಾಯೋದು ಮುಂಡೆ ಮಗ. ನಾನು ಏನಂದರೆ ವಿಡಿಯೋ ಮಾಡ್ಕೊಂಡು ಆಮೇಲೆ ವಾಯ್ಸ್ ರೆಕಾರ್ಡ್ ಅದ್ರ ಜೊತೆಗೆ ಕೊಡ್ತೀನಿ. ಆದರೆ ಯಾಕಂಗೆ ಕೊಡ್ತೀನಿ, ಆಡ್ಕೊಂಡೇ ಕೊಡ್ಬೋದಲ್ಲ. ಅಂದರೆ ಫೋನ್ಗಳು ಸ್ಟ್ರಕ್ ಆಗಿಬಿಡ್ತವೆ. ತಗೊಂಡ್ರದೇ ಒಂದು ನಾರ್ಮಲ್ ಫೋನು, ಅದು ಫೋನ್ ಸ್ಟ್ರಕ್ ಆಗಿಬಿಟ್ರೆ ಆಮೇಲೆ ಬಾಯಿಗೆ ಮಣ್ಣೆಯ ಏನು ಮಾಡ್ತೀರಾ. ಹಂಗಾಗಿ ಫಸ್ಟು ವೀಡಿಯೋ ಮಾಡ್ಕೊಂಡು ಅದ್ರ ಜೊತೆ ವಾಯ್ಸ್ ರೆಕಾರ್ಡು ಅದ್ರ ಜೊತೆ ಕೊಟ್ಬಿಡ್ತೀನಿ ನಾನು. ಅದಕ್ಕೆ ಅವು ಏನು ಮಾತಾಡಬೇಕು ಎಲ್ಲ ಇವಾಗಲೇ ಮಾತಾಡ್ಬಿಡ್ತೀನಿ. ಏನಾರ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಡಿಯೋ ಮಾಡ್ಕೊಂಡು ಅದನ್ನು ವಾಯ್ಸ್ ರೆಕಾರ್ಡ್ ಕೊಡ್ತೀನಿ. ಕೊಡಲೇಬೇಕಲ್ಲ ಹಂಗೆ, ಇಲ್ಲಾಂದರೆ ಫೋನ್ ಸ್ಟ್ರಕ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ನಾನು ಶಿವಪದ ಸೇರಿಬಿಡ್ತೀನಿ ಅಷ್ಟೇ. ಇರೋದೊಂದು ಫೋನು ಆ ಥರ ಮಾಡ್ಕೊಂಡು ಆಮೇಲೆ ನಾನು ಎಲ್ಲಿಗೆ ಹೋಗ್ಲಿಯಪ್ಪ. ಏನು ಮಾಡೋಕ್ಕಾಗಲ್ಲ, ಬಡವ್ರ ಜೀವನನೇ ಹಿಂಗೆ. ನಮಗೇನು ಹಿಂದಿಯವ್ರ ಥರ ಕೋಟಿ ಫಾಲೋವರ್ಸ್ ಇರ್ತಾರೆ. ಒಂದು 2 ಲಕ್ಷ ಫಾಲೋವರ್ಸ್ ಇದ್ರೆ ಸಾಕು, ಒಳ್ಳೆ ಜೀವನ ಆಗುತ್ತೆ. ಅದು ನಮ್ಮ ತಾಯಿನಾಗೂ ಅಷ್ಟೊಂದು ಫಾಲೋವರ್ಸ್ ಇರೋಲ್ಲ. ಅದು ಕನ್ನಡದಲ್ಲಿ ಸಪೋರ್ಟಿಂಗು ಯಾರೂ ಇಲ್ಲ. ಏನು ಮಾಡ್ತೀರ, ಏನೋ ಒಂದು ಮಾಡ್ಕೊಂಡು ಹೋಗ್ತಿರೋದು ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಂಬಾರ್ದು. ಇನ್ನೇನು ಮಾಡ್ತೀರ, ಬನ್ನಿ ಅಪ್ಪ ಹೋಗೋಣ. ಯಾವನೂ ಇಲ್ಲ. ನೇನೇನೋ ಹೋಗೋಣ. ಹುಡುಗರೆಲ್ಲ ಓಡ್ತೀರ ಎಲ್ಲೆಲ್ಲವ, ನಾವು ಅವ್ರ ಜೊತೆ ಹೋಗೋಣ. ಇಲ್ಲ ಅಂದರೆ ತುಂಬ ಕಷ್ಟ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸುಮ್ಮನೆ ಹೋಗೋಣ. ಬೇಕ್ರಿ ಜೂನ್ ಇಳಿದೇ ಬಿಟ್ಟಿದೆ ಗಳಿಗೆ. ಫಸ್ಟು ಗನ್ನ ಕೈಲಿ ಹಿಡ್ಕೊಂಡಿರ್ಬೇಕು, ಇಲ್ಲ ಅಂದರೆ ಎಲ್ಲೆಲ್ಲ ಬೀಜ ಉಳಿದ್ಬಿಡ್ತಾರೆ ಅಷ್ಟೇ. ಆಮೇಲೆ ಗಾಡಿಯಿಂದ ಇಳಿದಿದ್ಕೊಳ್ಳೆ ಸಾಕು, ಅಲ್ಲೇ ಶಿವಂಪದ. ಯಾವನು ಇಲ್ಲೇ ಅವನೇ. ಸ್ವಲ್ಪ ನಿಧಾನಕ್ಕೆ ಹೋಗೋಣ, ವಾಡ್ತಾ ಇರಲಿ ಕಷ್ಟವ. ಅನನ ಪಾಟಿ ಎಲ್ಲ ಇದ್ದೇವ್ರಿ 3-4 ಜನ. ನಮ್ಮ ಹುಡುಗರು ಬತ್ತವ್ರು ಅಲ್ಲಿಂದವ, ಏನು ಟೆನ್ಷನ್ ಏನಿಲ್ಲ. ಫಸ್ಟ್ ಹಿಂಗೆ ಹೊಡೆಯವನು ಇವ್ನು ನೋಡ್ರಿ, ಹಿಂಗೆ ಹೊಡಿತಾವನೆ. ಅವ್ನು ನೋಡ್ರಿ ಹಂಗೆ ಹೊಡಿತಾನೆ. ಮುಂಡೆ ಮಕ್ಕಳು ಸರಿಯಾದ ಎಲ್ಲೆಲ್ಲ ಆಡ್ತವ್ರಲ್ಲ ಮರೆ, ಎಲ್ಲೆಲ್ಲ ಆಡ್ತವನೆ, ಎಲ್ಲೆಲ್ಲ ಹೊಡಿತಾವನೆ. ಅವ್ರು ಬಾಯಿ ಮಣ್ಣಾಕ ಎಲ್ಲೆಲ್ಲ ಎಲ್ಲೋ ಅವನಪ್ಪ. ನಾನು ಏನೋ ಮಕ್ಳು ಹಿಂಗೆ ಆಡಿದ್ರೆ ತಡ್ಲಾ ಹೊಡಿಬೇಡ ಗೋಡೆಯ ಮಾತಿಗೆ ಬಂದ. ನಮ್ಮಲ್ಲಿ ನಾನು ಏನು ಮಾಡಿ ಸಾಯ್ಲಿ, ಹೊಡೆದು ಸಾಯ್ತ. ಯಾರೂ ಇಲ್ಲ ಹೊಡೆದು ಸಾಯ್ಸಕ್ಕೆ. ಇಲ್ಲ ಅಲ್ಲಲ್ಲೇ ಸಾಯ್ತಾ ಇರ್ತಾರೆ ಮುಂಡೆ ಮಕ್ಕಳು, ಅಲ್ಲಲ್ಲೇ ಸಾಯ್ತಾ ಇರಲಿ. ಅನನ ಪಾಟಿಯೇ ಅನನಿದೇಟೆ. ಇವರೇ ನಮ್ಮ ಹುಡುಗರ ಕಿಲ್ ಹೊಡೆದ್ರು, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಹೆಂಗೆ ಓಡಿ ಹಾಕೋಣ ನೀವು ಬಡ್ಡಿ ಇದ.
ಯಾವನಪ್ಪ ಅವನು? ನಮ್ಮ ಹುಡುಗರು ಇರಬೇಕು ಅನ್ಸುತ್ತೆ. ಇವನ ಹತ್ರದ ಅಂಥದ್ದೇನಿಲ್ಲ. ಬನ್ನಿ ವಾನ್ ಸೀದಾ ಗ್ಯಾಂಗ್ ಜೊತೆ ಹೋಗ್ತಾ ಇರ್ಬೇಕಷ್ಟೇ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಚಿನ್ನು ನನ್ನ ಚಿನ್ನು, ಸ್ನೇಹ ಅಂತ ಒಳ್ಳೆಗೆ ಬೀಜ ಹೊಡಿತಾರೋ, ಒಂದೇ ತಟ್ಟೆಲಿ ಅನ್ನ ತಿಂದು ಹೇತಿ ಹೋಗ್ತಾ. ಇದು ನನ್ನ ಫೇವ್ರೆಟ್ ಸಾಂಗ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಈ ಸಾಂಗ್ನ ಇಟ್ಕೊಂಡಿದ್ದೆ ಮನಸ್ಸಲ್ಲಿ, ಯೂಟ್ಯೂಬಲ್ಲಿ ಆಡಬೇಕು ಸುಮ್ಮನೆ ಅಂತ. ಏನು ಮಾಡ್ತೀರಾ, ಇವಾಗ ಯಾವಾಗಲೂ ಮೂಡ್ ಬಂದಾಗ ಆಡೋದು. ಅದಕ್ಕೆ ವೀಡಿಯೋಗೂ ನಾನು ಮಾತಾಡೋದಕ್ಕೂ ಸಂಬಂಧವೇ ಇರಲ್ಲ. ಏನು ಮಾಡ್ತೀರಾ, ಹಣೆ ಬರ ಏನೋ ಒಂದು ಮಾಡಬೇಕು ಅಂತಿದ್ದಾಗ ಇಂಟ್ರೆಸ್ಟ್ ಬರೋಲ್ಲ. ಒಂದು 100-200 ಜನ ಫಾಲೋವರ್ಸ್ ಬಂದಾಗ ಒಂದು ರೇಂಜಿಗೆ ಒಂದು ಹುಮ್ಮಸ್ಸು ಬರುತ್ತೆ. ಆದರೆ ಇವಾಗ ತುಂಬ ಕಷ್ಟನೇ, ಏನೂ ಮಾಡೋಕ್ಕಾಗಲ್ಲ, ಆಡ್ಕೊಂಡು ಹೋಗ್ತಿರ್ಬೇಕಷ್ಟೆ. ನಮ್ಮ ಹುಡುಗ ಒಬ್ಬನ ಸಾಯಿಸೇ ಬಿಟ್ಟಾನೆ ಕಷ್ಟಪಟ್ಟು. ಈ ಗೋಡೆ ಬೇರೆ ಹಾಕೇನು ಬೇಕು ಅನ್ನಿಸಿದಾವ. ಅಡ್ಲ ಮೇಕೆ ಬೇಗ ಹೋಗಿ ಅನ್ನೋದು ಅಷ್ಟೇ. ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ ಮೇಕೆ. ಆ ಗನ್ ಸರಿ ಬರಲಿಲ್ಲ, ಬುಲೆಟು ಇಲ್ಲ ಆ ಗನ್ನಲ್ಲಿ. ಎಲ್ಲಿನ ತರಲಿ ಬುಲೆಟ್? ಚಿನ್ನು ನನ್ನ ಚಿನ್ನು ನನ್ನ ಮನತೆ ನಾ ಹೇಳು. ಯಾವನ ಬತ್ತವನೇ? ನಮ್ಮ ಹುಡುಗರಿಗೆ ನಾಲ್ಕು ಫಸ್ಟೇ ಹೊಡೆದಾಕ್ತಾನೆ. ಮೇಲಿಂದ ಹಿಡ್ದ ಯಾವನ? ಹೋಗಿ ಮಂಕಿ ಹೋಗು. ನಾನೇ, ಅದು ನಂದೇ ಆಯಿತು ಕಿಲೋ ಸದ್ಯ. ಯಾವನೋ ಬತ್ತವನೆ, ಹುಷಾರು ನೋಡ್ಕೊಂಡು ಆಡಬೇಕು, ಇಲ್ಲಾಂದ್ರೆ ಬೀಜಗಳೇ. ನೋಡೋಣ ಒಂದ್ಸತಿ ಮೇಕೋಗಿ ಬರೋಣ, ಯಾವನಾರು ಇರ್ತಾನೆ ಅಣ್ಣ. ನಿಧಾನಕ್ಕೆ ಹೋಗೋಣ, ತಲೆ ಕಡಿಸ್ಕೊಂಬಾರ್ದು, ಇಲ್ಲ ಅಂದರೆ ಶಿವಂಪಾದನೆ. ಯಾವನೂ ಇಲ್ಲ ಅಂತ ಕಿತ್ ಗುಡ್ಡೆ ಆಗ್ಬಿಡ್ತಾನೆ ಅಷ್ಟೇ. ಆಮೇಲೆ ಯಾವನೊಬ್ಬನೂ ಇಲ್ಲ, ಎಲ್ಲ ಕೆಳಗೆ ಇಳಿದೋಗ್ಬಿಟ್ಟಾರೆ. ಏನೂ ಮಾಡೋಕ್ಕಲ್ಲ, ನಾವು ಇಳಿದೋಗೋಣತ್ತೆ. ಹಳಿ ಜಂಪ ಧೂಮ ಚಾಲೆ ಅವನ ಅಕ್ಕ ಇಷ್ಟು ಬೇಗ ಬಿದ್ದ. ನೋಡ್ಕೊಂಡು ಆಡು. ಅವನು ಬತ್ತವನೆ, ಅವನ ಬತ್ತವನೆ ನೋಡ್ದೆ ಹೆಂಗೆ ಆಡ್ದ ಅವನ ಅಕ್ಕನ್. ಎಂಥ ಮಿಂಡ್ರಿ ನನ್ನ ಮಕ್ಕಳು. ಉಲಿಲಿ ಹೆಂಗ ನೋಡಿತಾನೆ. ಇವನ ಅಕ್ಕ ಬೋಲಿ ಮಕ್ಕಳು. ಇನ್ನೇನು ಚಾಟ ಹೊಡ ಸಾಯಿಸ್ತ. ಓವರ್ಲ ಬೇಗಲ್ಲ ಅವನು ಹೊಡಿಯೋರಲ್ಲ. ಅವನು ನೋಡ ಏನು ಮಾರಿ ಹಂಗೆ ಸ್ಟ್ರಾಂಗ್ ಇದ್ದಾನ. ತೊನ್ನೆ ಹೊಣ್ತವನೆ ಇಲ್ಲಿ. ಹೋಗಲ್ಲ ಬೇಗ, ಅವನು ಕಾಪಾಡೋಲ್ಲ. ಆಡ್ರಲ್ಲ ಪಾಪ ಅವನಿಗೆ ದಿಂಗ್ಸ್ತಾ. ಇವನು ಒನ್ನಾಕೆ ಏನೋ ಮರಿ ಈ ರೇಂಜಿಗೆ ಹುಡುಗ. ತೊನ್ನೆ ಸದ್ಯ ಹೊಡೆದಂಗಣಪ್ಪ ಹಂಗಗಳು ಸಾಯಿಸ್ತಂಗ. ಅಯ್ಯೋ ಏನ್ರಲ್ಲೋ ನಿಮ್ದೆಲ್ಲ ತು ಸಾಯಿಸ್ರಲ್ಲ, ಏನಾರ ಮಾಡಿ ಮಾಡ್ರಲ್ಲೋ, ಏನಾರ ಒಂದು ಮಾಡ್ರಲ್ಲೋ. ಮೇಗ್ ಬೇರೆ ಹೋಗ್ತಾನೆ ಸದ್ಯ. ಈಗ ನಮ್ಮ ಹುಡುಗ ಕೊಡ್ಲಿ ಅಪ್ಪ. ಇವನು ಸತ್ತ ಏನೇನು. ಇವನು ಹೋಗಿ ಅಣ್ಣ. ಸದ್ಯ ನಮ್ಮ ಹುಡುಗ ಹೆಂಗ ರಿವೈವ್ ಕೊಡ್ತೀಯನಪ್ಪ, ಟೆನ್ಷನ್ ಇಲ್ಲ. ಕೊಡು ಮಚ್ಚ. ಬೇಗ ಬಂದುಬಿಡ್ತೀನಿ ಅತ್ತಾಗೆ. ಒಬ್ಬೊಬ್ರು ಬೀಜ ಹೊಡೆಯೋಣ. ಇಲ್ದ್ರ ಒಳಗೆ ಏನು ಹೋಗೋದು, ಮತ್ತೆ ಗೊಂಬೆ ಒಳಗೆ ಸುಮ್ಮನೆ ಟೈಮ್ ವೇಸ್ಟ್. ಇಲ್ಲ ಅಲ್ಲಿ ಅವನು ಇದ್ದಾರೆ 4-3 ಜನ. ಅಲ್ಲಿಗೆ ಹೋಗ್ಬೇಕು ಈಗ. ಅಲ್ಲಿ ಅವನ ಅಜ್ಜಿ ಇಲ್ಲಿಗೆ ಬಂದರೆ ಸಾಕು.
ನಿಧಾನಕ್ಕೆ ಆರಾಮ ಹೊಡ್ಕೊಂಡು ಹೋಗ್ಬೋದು ಅವ್ರನ್ನ. ಓ ನಮ್ಮ ಹುಡ್ಗನು ಇಲ್ಲೇ ಬಿಸಾಕ್ತಾನೆ. ಉಯ್ಯೋ ಅವ್ನು ಹಾಕ್ಕೊಂಡು ಹೊಡಿಲ್ಲ ಅವನ್ನ ಕ್ಯಾಯ. ಹೊಡಿದ ನಾವು ತೊನ್ನೆವನು ಅದು ಅಷ್ಟೇ. ಅವನೊಬ್ಬ ನೋಡಿದ್ರೆ ಸರಿಯಾಗೋದು. ಪಾಪ ಇನ್ನೊಬ್ಬನೇ ರಿವ್ಯೂ ಕೊಡ್ಬೋದಾಗಿತ್ತು. ಏನು ಮಾಡೋಕ್ಕಾಗಲ್ಲ, ತಿಗ ಕೇಳ್ಕೊಳ್ಳೋದಷ್ಟೇ. ಅವನು ಹೋದ. ಇವರೆಲ್ಲ ರಿವ್ಯೂ ಕೊಟ್ಟಂಗೆ ಮುಗೀತೀನಿ ನಾನು, ಇನ್ನೇನಿಲ್ಲ. ಒಂಟೆ ಏನೋ ಹೊಡಿಲ್ಲ ಮರೆಯ ಕಲಾವಿ. ಒಂಟ ಇನ್ನೂ ಅಲ್ಲಿ ಹಾಕೊಂಡ ಗೋಡೆಯ ಹೊಡಿಲ್ಲ ಅವನ್ನ ಹೊಡಿಲ್ಲ ಹೋಗಿ ಹೊಡೆಯಬಿಟ್ಟು ಏನ್ರಲ್ಲ ನಿಮ್ದಲ್ಲ ಹತ್ತು ಇಲ್ಲಿ ಹೆಂಗೆ ಹಾಕೊಂಡ ಅಕ್ಕಡ ಒಂದು ಓಲಲ್ಲೋ ಬೇಗ ಹೊಡಿಯೋಲ್ಲ ಹತ್ತು. ಇವನು ಯಾವಲ್ಲ ಇವನು ಸರಿಯಾದ ಮುಂದೆ ಉಣ್ಣವ್ರಿ ಹೋಳಿ ಮಕ್ಳ. ಹೊಡಿಲ್ಲ ಬೇಗ ಅಲ್ಲಿ ಹೊಡೆದಾಕಣ ಹಂಗೋ ಹಿಂಗೋ ಬೇಯ್ ಹೊಡೆದ ಹಂಗೋ ಹ್ಯಾಂಗ ಪರವಾಗಿಲ್ಲ ಹುಡುಗ. ಇನ್ನೇನು ಸಾಯ್ತಾ ನೀವು ಬದುಕಂಡ ಒಂದು ರೇಂಜಿಗೆ. ರಿವೈವ್ ಸಿಗಲ್ಲ ನನ್ನ ಹತ್ರ. ಕಾಯಿನ ಇರೋದೇ ಬರೀ 500. ಈ 500 ಹಿಡ್ಕೊಂಡು ಒಬ್ಬನು ಮಾಡೋಕ್ಕಾಗಲ್ಲ. ಮಾಡ್ಬೋದು ಇಲ್ಲಿಗಾರ ಹೋಗಿ ಟಿಕಾ ಮಾಡ್ತೀನಿ. ಈ ಬೋಳಿ ಮಕ್ಕಳು ಇವನು ಬಗ್ ನೋಡ್ಬೇಕು ಈಗ ಅಷ್ಟೇ. ನಾನೀಗ ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಇವನು ಇನ್ನೇನು ಸಾಯ್ತಾನೆ ಬೀಜ ಹೊಡಿಸ್ಕೊಂಡು. ಆ 2 ಜನ ಹೊಡೆದಾನೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಇವ್ರನ್ನ ಕಟ್ಕೊಂತೀವಿ ನಾವು. ಉಯ್ ನೀಟಾಗಿ ಗೋಡೆ ಹಾಕ್ಯಂತಾನೆ. ಕಲಾವಿದ್ರಿ ಇವರೆಲ್ಲ. ಇದಕ್ಕೆಲ್ಲ ಎಷ್ಟೇ ದುಡ್ಡು ಖರ್ಚು ಮಾಡಿರ್ತಾರೆ. ನಾನು ಇದುವರೆಗೂ ಖರ್ಚು ಮಾಡಿರೋದು ಅಂದರೆ ಸುಮಾರಾಗಿ ಒಂದು 300 ರೂಪಾಯಿ. ಅದು ನನ್ನ ದುಡ್ಡಲ್ಲ. 300 ರೂಪಾಯಿ ಯಾವಾಗಲೂ ಒಂದು 3 ವರ್ಷದ ಹಿಂದೆ ಜಮಾನ್ದಲ್ಲಿ ಫ್ರೀ ಫೈರ್ ಸ್ಟಾರ್ಟ್ ಆದ ಚೆನ್ನಾಗಿ ಓಡ್ತಾಯಿತ್ತು ಆಗಿನ ಟೈಮಲ್ಲಿ. ಲಾಕ್ಡೌನು ಇನ್ನೇನು ಬರೋ ಮೂಮೆಂಟಲ್ಲಿ ನಾನು ಫ್ರೀ ಫೈರ್ ಡೌನ್ಲೋಡ್ ಮಾಡಿ ಅದು ಆಡ್ತಾಯಿದ್ದೆ. ಒಳ್ಳೆ ಮಜಾ ಬರ್ತಿತ್ತು ಅವಾಗ. ಯಾಕಂದ್ರೆ ಲಾಕ್ಡೌನ್ ಬೇರೆ ಫುಲ್ ಇದಾಗ್ಬಿಡ್ತು. ಜನಗಳೆಲ್ಲ ಬರೀ ಗೇಮ್ ಆಡೋದು ಮತ್ತು ಟಿಕ್ ಟಾಕ್ ನೋಡೋದು ಅದರಲ್ಲೇ ಬಿಜಿ ಆಗ್ಬಿಟ್ರು ಇಡೀ ಬರೋ ಜನಗಳೆಲ್ಲ. ಆವಾಗ ಹೆಂಗೋ ಒಟ್ಟಿನಲ್ಲಿ ಟಿಕ್ ಟಾಕ್ ಬ್ಯಾನ್ ಆಯಿತು. ಏನೋ ಮಾಡೋಕ್ಕಾಗಲ್ಲ. ಅವಾಗ ಇದ್ದಿದ್ರೆ ಏನೋ ಒಂದು ರೇಂಜಲ್ಲಿ ಇನ್ನೂ ಜನಗಳು ಹೆಂಗಿರ್ತಾಯಿದ್ರು ಎಲ್ಲರೂ. ಆದರೆ ಟಿಕ್ ಟಾಕಲ್ಲಿ ಅಂಥದ್ದೇನೋ ದುಡ್ಡು ಬರೋಲ್ಲ. ಏನೋ ಸುಮ್ಮನೆ ಟೈಮ್ ವೇಸ್ಟ್ ಅದು. ಪಾಪ ಯೂಟ್ಯೂಬಲ್ಲಿ ಈಗ ಒಂದು 4 ಜನ ದುಡ್ಡು ಮಾಡ್ಕೊತಾರೆ. ಇವನು ಸತ್ತ 4 ಜನ ಗುಂಪಲ್ಲಿ ಬಂದರೆ ಸರಿ ಗೈಸ್, ಮತ್ತೊಂದು ವಿಡಿಯೋದಲ್ಲಿ ದೇವ್ರಂಗೆ ಸಿಗೋಣ. ಶುಭ ವಾರ್ತೆ.